ಆಗಿರಬೇಕು. ದೇ ಶುಡ್ ಬಿ ಫ್ರೀ ಆಫ್ ಎನಿ ಗವರ್ಮೆಂಟಲ್ ಇನ್ಫ್ಲೂಯೆನ್ಸ್. ಯಾಕಂದರೆ ಅದು ಜಾತ್ಯತೀತ ಸರ್ಕಾರ ಆಗಿರೋದ್ರಿಂದ ಯಾವುದೇ ಧಾರ್ಮಿಕ ಒಂದು ನಮ್ಮ ದೇವಸ್ಥಾನಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಏನೇ ಇರಲಿ ಅದು ಯಾವುದು ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ದೇವಸ್ಥಾನಗಳು ಬರೀ ಒಂದು 75 ವರ್ಷದಿಂದ ಇನ್ನೂ ನಡ್ಕೊಂಡು ಬಂದಿಲ್ಲ, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದ್ದಾವೆ. ಅದೇ ರೀತಿ ನಡ್ಕೊಂಡು ಹೋಗಲಿ. ಸ್ಟೇ ಇರುವಾಗ ಆ್ಯಕ್ಟೇ ಜಾರಿ ಆಗಿಲ್ಲ ಸಮಯದಲ್ಲಿ ಅದು ಹೇಗೆ ಸಭೆಯನ್ನು ಮಾಡ್ತೀರಿ? ಆಗಲೇ ಹೇಳಿದ್ದೀನಿ, ನಮ್ಮ ಪ್ರಕಾರ ಹಿಂದೆ ಏನು ನಡೀತಾ ಇತ್ತು, ಏನು ಪಾರಂಪರ್ಯ ಇದೆ ಅದೇ ಮುಂದುವರಿಬೇಕು. ನನ್ನ ಪ್ರಕಾರ ಇದು ಸರ್ಕಾರದ ದೇವಸ್ಥಾನದ ಮೇಲೆ ಏನೂ ನಿಯಂತ್ರಣ ಇರಬಾರ್ದು. ದೇ ಶುಡ್ ಬಿ ಇನ್ ಕಂಟ್ರೋಲ್ ಆಫ್ ಎನಿ ರಿಲಿಜಿಯಸ್ ಪ್ಲೇಸ್. ಅದು ಫ್ರೀ ಆಗಿರಬೇಕು. ಏನಿದೆ ಹಿಂದೆ ಪಾರಂಪರೆ ಅದಕ್ಕೆ ತಕ್ಕಂತೆ ಅವ್ರು ಮುಂದುವರಿಬೇಕು. ಇದು ಏನೇನು ವ್ಯವಸ್ಥೆಗಳು ಬೇಕಾಗಿದೆ ಬೆಟ್ಟದಲ್ಲಿ ಅದೆಲ್ಲ ಮಾಡ್ಬೋದು. ಅದು ನಾವು ಏನು ನಿಲ್ಲಿಸ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಬೆಟ್ಟದ ವಿಚಾರದಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಅದು ಫ್ರೀ ಆಗಿರಬೇಕು. ಅಭಿವೃದ್ಧಿಗೆ ನಾವೇನು ಅದಕ್ಕೆ ಅಡಿಯನ್ನು ಇಟ್ಟಿಲ್ಲ. ಯಾರು ಹೇಳಿದ್ದಾರೆ ಅಭಿವೃದ್ಧಿ ಆಗಬಾರ್ದು ಅಂದರೆ, ದೇವಸ್ಥಾನದಿಂದ ಏನು ಹಣ ಬರ್ತಾಯಿದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಇಡೀ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು. ಅದನ್ನ ಅವರು ಫ್ರೀಡಮ್ ಕೊಡಲಿ. ದೇವಸ್ಥಾನದ ಕೆಲಸ ಏನು ಚಟುವಟಿಕೆ ಇದೆ, ಮೊದಲನೇದಾಗಿ ಏನೇನು ಜನರು ಹೋಗಲ್ಲಿ ದಾನ ಮಾಡ್ತಾರೆ ಅದು ತಾಯಿ ಚಾಮುಂಡೇಶ್ವರಿಯ ಒಂದು ಆಚರಣೆಗೋಸ್ಕರ, ದಿನನಿತ್ಯ ನಡೆಯುವಂಥದ್ದು ವಿಧಿವಿಧಾನಕ್ಕೋಸ್ಕರ ಅದು ಉಪಯೋಗಿಸ್ಕೋಬೇಕಾಗಿದೆ. ಅದೇನು ಎಕ್ಸೆಸ್ ಇದೆ ಅದು ಬೆಟ್ಟದ ಅಭಿವೃದ್ಧಿಗೋಸ್ಕರ ಅನೇಕ ಏನು ಕೆಲಸಗಳು ಇದ್ದಾವೆ, ಮತ್ತು ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಕೋಬೋದು. ಅದು ತೀರ್ಮಾನ ಮಾಡಬೇಕಾಗಿರೋದು ಹಿಂದೆ ಪಾರಂಪರೆ ಏನು ನಡೀತಾ ಇತ್ತು ಅದರ ರೀತಿ ಅದು ಏನು ಸ್ಟೇಕ್ ಹೋಲ್ಡರ್ಸ್ ಇದೆ ಅವ್ರು ತೀರ್ಮಾನ ಮಾಡಿ. ನಾವು ಪೋಷಕರಾಗಿ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಅದು ಏನು ರಚನೆ ಆಗುತ್ತೋ ಅದು ಕೋರ್ಟಿಂದ ಆದೇಶ ಬರುತ್ತೆ. ಈಗ ತಿರುವನಂತಪುರಂ ಅಂತ ಒಂದು ಕೇಸ್ ಇದೆ, ಕಾಶಿಯಲ್ಲಿ ನಡೀತಾ ಇದೆ ಕೇಸು. ಅನೇಕ ರಾಜಮನೆತನಗಳು ಸಾವಿರಾರು ವರ್ಷದಿಂದ ಪೋಷಕರಾಗಿ ದೇವಸ್ಥಾನದ ಒಂದು ಪೇಟ್ರನೈಸೇಷನ್ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ಯಾರಿಗೂ. ಅದು ನಾವು ನಡೀತಾ ಬಂದಿದೆ. ಧಾರ್ಮಿಕ ವಿಚಾರಣೆಯಲ್ಲಿ ನಾವು ನಮ್ಮ ಧರ್ಮವನ್ನು ಅನುಸರಿಸ್ತಾ ನಮ್ಮ ಏನೇನು ಸಂಬಂಧಗಳಿದೆ ದೇವಸ್ಥಾನಗಳ ಜೊತೆಗೆ, ಅರಮನೆಯ ಪಾರಂಪರೆಗಳ ಜೊತೆಗೆ ಅದು ನಾವು ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ. ಅದು ಯಾವತ್ತೂ ನಿಲ್ಲಕ್ಕೂ ಆಗಲ್ಲ. ದೇವಸ್ಥಾನದಲ್ಲಿ ಏನು ಈಗ ಹಣ ಬರ್ತಾಯಿದೆ ದೇವಸ್ಥಾನಕ್ಕೋಸ್ಕರ ಉಪಯೋಗಿಸ್ಕೋಬೇಕಾಗಿದೆ. ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ. ಅದು ಯಾವತ್ತು ಆ ಚಾಲೆಂಜ್ ಎಲ್ಲೂ ಹೋಗಿಲ್ಲ. ಅದು 70ಇಂದ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀವಿ. ಕೋರ್ಟಲ್ಲಿ ಇರೋದ್ರಿಂದ ನಾವು ಆದಷ್ಟು ಅದೇನು ಚರ್ಚೆ ಮಾಡಿಲ್ಲ ಅಷ್ಟೇ. ಅದನ್ನು ಚಾಲೆಂಜ್ ಮಾಡ್ತಾ ಬಂದಿದ್ದೀವಿ. ಇದು ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಪ್ರಯತ್ನ ಮಾಡ್ತಾಯಿದೆ. ಅದು ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ಒಂದು ಜಾತ್ಯತೀತ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಯಾತಿಗೆ ಬರೀ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ನೀವು ನಿಯಂತ್ರಣವನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಈ ಥರ ಮಾಡ್ತಾಯಿದ್ರೆ ನಮಗೆ ಧರ್ಮಕ್ಕೇ ಒಂದು ಭಾಳ ಇದು ಒಂದು ರೀತಿ ಅವಮಾನ ಆಗೋಂಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದು ದೇವಸ್ಥಾನಗಳು ನಿಯಂತ್ರಣ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಇದು ಇಲ್ಲಿ ಅಲ್ಲ, ಬೇಕಾದಷ್ಟು ಕಡೆ ನಡೀತಾ ಇದೆ. ಅದಕ್ಕಾಗಿ ಯಾವಾಗ ಇಂಥ ಒಂದು ಸವಾಲು ಬರುತ್ತೆ ನಮ್ಮ ಮುಂದೆ, ಅದನ್ನ ನಾವು ಧರ್ಮದ ಪ್ರಕಾರ ನಾವು ಯಾವಾಗಲೂ ಅದಕ್ಕೆ ತಕ್ಕಂತೆ ನಿಂತಿರ್ತೀವಿ. ನಾವು ಜನಪ್ರತಿನಿಧಿಯಾಗಿ ನಾವು ಕೆಲಸನ ಮುಂದುವರಿತೀವಿ. ಕಾನೂನು ವಿಚಾರದಲ್ಲಿ ಈಗ ಹೈಕೋರ್ಟ್ ಆಗಲೇ ಸ್ಟೇ ಕೊಟ್ಟಿದೆ. ಮುಂದೇನೂ ಕೂಡ ಅವರೇ ಆದೇಶ ಕೊಟ್ಟಿದೆ. ಆದೇಶ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ.